ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಶಿವಸೇನೆ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಆಯ್ಕೆಯಾಗಿದ್ದಾರೆ. ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬಸವೇಶ್ವರರ ಮೂರ್ತಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಸೇರಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಪಕ್ಷವನ್ನು ನಾನು ಮುನ್ನಡೆಸಲು ಸಿದ್ಧರಿದ್ದೇನೆ ಅಂತ ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾರಾಷ್ಟ್ರದ ಹಿಂದಿನ CM ಹಾಗೂ ಸದ್ಯದ DCM ಆಗಿರುವ ಏಕನಾಥ್ ಶಿಂದೆ ಅವರ ಮಾರ್ಗದರ್ಶನದಲ್ಲಿ ಶಿವಸೇನೆ ರಾಜ್ಯಾಧ್ಯಕ್ಷರಾಗಿ ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಯಾದ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಯವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದು, ಅವರು ಬೆಂಬಲಿಗರು ಅವರನ್ನು ಬರಮಾಡಿಕೊಂಡರು. ಇನ್ನು ನಂತರ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತ, ಬಸವೇಶ್ವರ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸ್ವಾಮೀಜಿಯವರು ಮಾತನಾಡಿದರು. बसवेश्वर महाराज की जगत ज्योति बसवेश्वर महाराज की कर्नाटकದ ಯೋಗಿ ಆಂದೋಲ ಶ್ರೀಗಳಿಗೆ ಪಕ್ಷಕ್ಕೆ ಬಾಲಾ ಸಾಹೇಬ್ ಠಾಕ್ರೆ ಅವರಿಗೆ, ಏಕನಾಥ್ ಶಿಂದೆ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶಿವಸೇನಾ ಪಕ್ಷಕ್ಕೆ ಬಾಲಾ ಸಾಹೇಬ್ ಠಾಕ್ರೆ ಅವರಿಗೆ, ಏಕನಾಥ್ ಶಿಂದೆ ಅವರಿಗೆ, ಆಂದೋಲ ಶ್ರೀಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಆಂದೋಲ ಶ್ರೀಗಳು ನೋಡಪ್ಪ, ಹಿಂದೂ ಹುಲಿ ಯಾರಪ್ಪ, ಆಂದೋಲ ಶ್ರೀಗಳು ನೋಡಪ್ಪ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ. ನೋಡಿ, ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಹಿಂದುತ್ವದ ಹೋರಾಟವನ್ನು ಮಾಡಿ ಬಾಳಾ ಸಾಹೇಬ್ ಠಾಕ್ರೆ ಅವರು ಶಿವಸೇನೆ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಈ ಶಿವಸೇನೆಯ ಪಕ್ಷ ಕಟ್ಟರ್ ಹಿಂದುತ್ವವಾದಿ. ಮಹಾರಾಷ್ಟ್ರದ ಹಿಂದಿನ ಮುಖ್ಯಮಂತ್ರಿ ಹಾಗೂ ಈಗಿನ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಶಿವಸೇನೆ ಸ್ಥಾಪನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಶಿವಸೇನೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಅವ್ರದ್ದಾಗಿತ್ತು. ಆ ಟೀಮ್ ನಮ್ಮನ್ನು ಸಂಪರ್ಕ ಮಾಡಿ ಮುಂಬೈಗೆ ಬರೋಕ್ಕೆ ಹೇಳಿತ್ತು. ಮುಂಬೈನಲ್ಲಿ ಸುಮಾರು 2-3 ಸಾರಿ ಹೋಗಿ ನಾವು ಮೀಟಿಂಗನ್ನು ಮಾಡಿದ ಮೇಲೆ ಅಂತಿಮ ನಿರ್ಣಯವನ್ನು ನಿನ್ನೆ ಕೈಗೊಂಡು ನಮಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಘೋಷಿಸಿದ್ದಾರೆ. ಇದರ ಹಿಂದೆ ಪ್ರಮೋದ್ ಮುತಾಲಿಕರ ಬೆಂಬಲ ಮತ್ತು ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ನಾವು ಶಿವಸೇನೆಯನ್ನು ಕಟ್ಟರ್ ಹಿಂದುತ್ವಕ್ಕಾಗಿ, ಈ ಹಿಂದೂ ಕಾರ್ಯಕರ್ತರ ರಕ್ಷಣೆಗಾಗಿ, ಮತಾಂತರ ನಿಷೇಧಕ್ಕಾಗಿ ಹಾಗೂ ಗೋಹತ್ಯೆ ತಡೆಯುವುದಕ್ಕಾಗಿ, ಅಷ್ಟೇ ಅಲ್ಲದೆ ಈ ಭಾಗದ ರೈತರ ಕಲ್ಯಾಣಕ್ಕೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಶಿವಸೇನೆ ಪಕ್ಷವನ್ನು ನಾವು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಅಲಯನ್ಸ್ ಇದೆ BJP ಜೊತೆ, ಇಲ್ಲೇನಾದರೂ ಇದೆ ನೋಡಿ. ಸೆಂಟ್ರಲ್ನಲ್ಲಿ NDA ಮಿತ್ರ ಪಕ್ಷ ಅಂತ ಹೇಳಿ ಕನ್ಸಿಡರ್ ಮಾಡಿ ಶಿವಸೇನೆಯನ್ನು BJP ಶಿವಸೇನೆ ಜೊತೆ ಅಲ್ಲಿ ನಡೀತಾ ಇದೆ. ಶಿವಸೇನೆಯ ಸುಮಾರು ಲೋಕಸಭಾ ಸದಸ್ಯರ ಬೆಂಬಲದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಡಳಿತ ನಡೆಸ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕದ BJPಯ ಪ್ರಮುಖರು ಬಯಸಿದರೆ ನಾವು ಕೂಡ ಅವರ ಜೊತೆಗೆ ಮಾತುಕತೆ ಆಡಿ ಅಲಯನ್ಸ್ ಆಗಿ ಹೋಗಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದು ನಾನು ತಿಳಿಸ್ತಾ ಇದ್ದೇನೆ. ಈ ನಮ್ಮ ಇಲ್ಲಿ ರಾಷ್ಟ್ರೀಯ ಪಕ್ಷದೊಂದಿಗೆ ಇದು ಮಾಡಬೇಕಾದ್ರೆ ದೊಡ್ಡ ಸವಾಲು ಅದನ್ನು ಯಾವ ರೀತಿ ಇದು ಮಾಡ್ತಾರೆ ನೋಡಿ. ಶಿವಸೇನೆ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿಂತಲೂ ಕಡಿಮೆ ಏನಲ್ಲ. ಶಿವಸೇನೆಯ ಛಾಪು ಇಡೀ ದೇಶಾದ್ಯಂತ ತನ್ನದೇ ಆದಂತಹ ಒಂದು
ಬಾಹುಳ್ಯ ಪಕ್ಷ ಇದೆ. ಹೀಗಾಗಿ ಇಲ್ಲಿಯ ರಾಷ್ಟ್ರೀಯ ಪಕ್ಷಗಳಿಗೆ ಸವಾಲು ನಮಗೇನು ದೊಡ್ಡ ವಿಷಯ ಅಲ್ಲ. ಈಗಾಗಲೇ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಆ ಪಕ್ಷಗಳನ್ನು ಎದುರಿಸ್ತಾ ಬಂದಿದ್ದೀವಿ. ಈಗಲೂ ಕೂಡ ಅದೇ ನಿಟ್ಟಿನಲ್ಲಿ ರಾಜಕೀಯವಾಗಿ ಎದುರಿಸ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಇದೆ ಸರ್. ಕಲಬುರಗಿಯಲ್ಲೂ ಕೂಡ ವಿರೋಧ ಪಕ್ಷನೇ ಇಲ್ಲ, ಆಡಳಿತ ಪಕ್ಷಕ್ಕೆ ಎಚ್ಚರಿಸುವಂಥ ಕೆಲಸ ಆಗಲಿಲ್ಲ. ಇಲ್ಲಿ ಸಾಕಷ್ಟು ರೈತರದಾಗಲಿ ಜನರದಾಗಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಯಾವ ರೀತಿ? ಕೇವಲ ಕಲಬುರಗಿ ಅಲ್ಲ ಸರ್, ಭಾಳ ಬೇಜಾರದ ಸಂಗತಿ ಅಂದರೆ ಇಡೀ ಕರ್ನಾಟಕದಲ್ಲಿಯೂ ಆಡಳಿತ ಪಕ್ಷದ ವಿರುದ್ಧ ಮಾತನಾಡುವಂಥ ಶಕ್ತಿ ಕೆಲವೊಂದು ಪಕ್ಷಗಳು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ಹೀಗಾಗಿ ಅಂತಹ ಪಕ್ಷಗಳ ಜೊತೆಗೆ ಸೇರಿಕೊಂಡು ಅವರಲ್ಲಿಯೂ ಕೂಡ ಧೈರ್ಯ ತುಂಬಿ ಆ ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಖಂಡಿತವಾಗಿ. ಓಕೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.